ಹಲೋ ಗೈಸ್, ವೆಲ್ಕಮ್ ಟು ಎ ಜೆ ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇ ಸಿ ಯು ಬಗ್ಗೆ ಮಾತಾಡೋಣ. ಇ ಸಿ ಯು ಅನ್ನೋದು ವೆಹಿಕಲ್ಗಳಿರುವಂಥದ್ದು. ಯಾರು ತಪ್ಪು ತಿಳ್ಕೊಬೇಡಿ, ಇದು ಇ ಸಿ ಯು ಸಿ ಪಿ ಯು ಅಲ್ಲ. ಮುಂಚೆನೇ ಹೇಳ್ತಿದ್ದೀನಿ, ಇ ಸಿ ಯು ಬಂದುಬಿಟ್ಟು ಈ ಥರದ ಒಂದು ಯೂನಿಟ್. ಇದರ ಬಗ್ಗೆ ಇವತ್ತು ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಸಡನ್ನಾಗಿ ಬರುತ್ತೆ ನೋಟಿಫಿಕೇಷನಲ್ಲಿ. ಇನ್ನು ಮುಂದೆ ಫ್ರೀಕ್ವೆಂಟಾಗಿ ವಿಡಿಯೋ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ಸ್ವಲ್ಪ ದಿವಸದಿಂದ ವಿಡಿಯೋ ಬರ್ತಿಲ್ಲ, ಇನ್ನು ಮುಂದೆ ಆದರೂ ಫ್ರೀಕ್ವೆಂಟಾಗಿ ವಿಡಿಯೋನ ಹಾಕ್ತೀನಿ. ಈಗ ಟಾಪಿಕಿಗೆ ಬರೋಣ. ಇ ಸಿ ಯು ಅಂದರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಅಂತ, ಕೆಲವರೆಲ್ಲ ಇ ಸಿ ಎಮ್ ಅಂತಾರೆ, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಮಾಡ್ಯೂಲ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಂಜಿನ್ ಕಂಟ್ರೋಲ್ ಯೂನಿಟ್ ಅಥವಾ ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್ ಅಂತ ಕೂಡ ಹೇಳ್ತಾರೆ. ಇದು ನನ್ನ ಅಣ್ಣನ ಬೈಕಿದು. ಇದಕ್ಕೆ ಅವರು ಇ ಸಿ ಎಮ್ ಅಂತ ಹೇಳಿದರು. ಇ ಸಿ ಯು ಮತ್ತು ಇ ಸಿ ಎಮ್ ಎರಡೂ ಕೂಡ ಸೇಮ್ ಪೋರ್ಟ್ಸ್ಗಳು, ಸೇಮ್ ಇದೇ ಥರ ಅಂತ ಒಂದು ಡಿಸ್ಕ್ ಥರ ಅಂಥದ್ದು ಇದು ಚಿಪ್ ಅಂತಾರೆ. ಕರೆಂಟ್ ಹೋಯ್ತು ಗೈಸ್. ಇ ಸಿ ಯುಗಳನ್ನು ಬೈಕ್ನಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಅನ್ನೋದು ಮೇನ್ ಟಾಪಿಕ್. ಇ ಸಿ ಯು ಅಂತಂದರೆ ಇದು ಸೇಮ್ ಬಂದುಬಿಟ್ಟು ನಮ್ಮ ಮೊಬೈಲ್ನಲ್ಲಿ ಸಿ ಪಿ ಯು ಹೇಗೆ ಕೆಲಸ ಮಾಡುತ್ತೆ ಅದೇ ರೀತಿ, ಅಂದರೆ ಮನುಷ್ಯನ ಬ್ರೈನ್ ಥರ ಕೆಲಸ ಮಾಡುತ್ತೆ ಇದೊಂದು ಈ ಯೂನಿಟ್ ಬಂದುಬಿಟ್ಟು. ಅಂದರೆ ನೀವು ಗಾಡಿಯ ಥ್ರಾಟಲ್, ಅಂದರೆ ನಮ್ಮ ಕಡೆಯಲ್ಲ ಎಕ್ಸ್ಲೇಟರ್ ಅಂತಾರೆ, ಎಕ್ಸ್ಲೇಟರ್ ಕೊಟ್ಟಿದ ತಕ್ಷಣ ನೀವು ಎಷ್ಟು ಫ್ಯೂಯಲ್ ಹೋಗಬೇಕು ಮತ್ತು ಎಷ್ಟು ಏರ್ ಪಾಸ್ ಆಗಬೇಕು ಇಂಜಿನ್ಗೆ, ಇದನ್ನೆಲ್ಲ ಮಾನಿಟ್ರ್ ಮಾಡೋದು ಬಂದ್ಬಿಟ್ಟು ಇ ಸಿ ಯು. ಈ ಇ ಸಿ ಯು ಇಲ್ಲಿರುವಂಥ ಗಾಡಿಗಳು ಇದ್ದಾವೆ. ಯಾವುದಪ್ಪ ಅಂದರೆ ಫ್ಯೂಯಲ್ ಇಂಜೆಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ ಇದೆ ಅಂತ. ಈ ಫ್ಯೂಯಲ್ ಇಂಜೆಕ್ಷನ್ಗಿಂತ ಮುಂಚಿನ ಅಷ್ಟು ಗಾಡಿಗಳು ಕೂಡ ಇ ಸಿ ಯು ಇಲ್ಲದಿರುವಂಥ ಗಾಡಿಗಳು. ಈ ಫ್ಯೂಯಲ್ ಇಂಜೆಕ್ಷನ್ ಇದೆ ಅಂತಂದರೆ ಅದರಲ್ಲಿರುವಂಥ ಪಂಪ್ ಮಾಡಲಿಕ್ಕೆ ಸಿಗ್ನಲ್ ಕಳಿಸೋದು ಈ ಇ ಸಿ ಯು ಮುಖಾಂತರ ಸಿಗ್ನಲ್ ಹೋಗುತ್ತೆ. ಹಾಗಾಗಿ ಇ ಸಿ ಯು ಯಾವುದೆಲ್ಲ ಗಾಡಿಗಳಿದೆ ಅಂತಂದರೆ, ಯಾವೆಲ್ಲ ಗಾಡಿಯಲ್ಲಿ ಫ್ಯೂಯಲ್ ಇಂಜೆಕ್ಷನ್ ಟೆಕ್ನಾಲಜಿ ಇದೆ ಆ ಒಂದು ಗಾಡಿಯಲ್ಲಿ ಇ ಸಿ ಯು ಇದ್ದೇ ಇರುತ್ತೆ. ಇದು ಒಂದು ಮೇನ್ ಟಾಪಿಕ್ ಆಗಿರುವಂಥದ್ದು. ಇ ಸಿ ಯುಗಳಲ್ಲಿ ಇನ್ನೂ ತುಂಬ ವೆರೈಟೀಸ್ಗಳಿವೆ. ಇದು ಬಂದುಬಿಟ್ಟು 125 cc ಬೈಕ್ನಲ್ಲಿ ಇ ಸಿ ಯು, ಸೇಮ್ 1000 cc ಗಾಡಿಗೂ ಇದೇ ಥರದ ಇ ಸಿ ಯು ಬರುತ್ತೆ. ಅದರ ಕಾಂಪೊನೆಂಟ್ಸ್ಗಳು ಅಂದರೆ ಹೊರಗಡೆ ನೋಡಲಿಕ್ಕೆ ಸೇಮ್ ಹೀಗೆ ಇರುತ್ತೆ, ಒಳಗೆ ಇರುವಂಥ ಕಾಂಪೊನೆಂಟ್ಸ್ಗಳು ಅದಕ್ಕೆ ಇದು 125 200ವರೆಗೆ ಕೂಡ ಸೇಮ್ ಹೀಗೆ ಇರುತ್ತೆ ಇ ಸಿ ಯು. 200ಇಂದ 600 ಅನಿಸುತ್ತೆ, ಅಲ್ಲಿವರೆಗೆ ಮತ್ತೊಂದು 600ಇಂದ ಲೀಟ್ರ್ ಗ್ಲಾಸ್ ಅಂದರೆ 1000 cc ಗಳು BMW S1000R ಆಗಿರ್ಬೋದು, ಇನ್ನು ಕವಾಸಕಿ ZF10R ಆಗಿರ್ಬೋದು, ಹಯಾಬುಸಾ, ಅವುಗಳಲ್ಲಿರುವಂಥ ಇ ಸಿ ಯುಗಳು ಇನ್ನೂ ಹೆವಿ ಕೆಪಾಸಿಟಿ ಇರುವಂಥ ಇ ಸಿ ಯುಗಳು. ಅದರಲ್ಲಿ ನೀವು ಟೈರ್ ಪ್ರೆಷರ್ ಕೂಡ ಮಾನಿಟರ್ ಮಾಡಬಹುದು. ಈವನ್ ಹೆಡ್ಲೈಟ್ ಸೆನ್ಸರ್ ಕೂಡ ಇ ಸಿ ಯುಗೆ ಕನೆಕ್ಟ್ ಆಗಿರುತ್ತೆ. ಅಷ್ಟು ಮೇಯ್ನಾಗಿ ಲೀಟ್ರ್ ಗ್ಲಾಸ್ ಬೈಕ್ಗಳಲ್ಲಿ ಇ ಸಿ ಯುವನ್ನು ಯೂಸ್ ಮಾಡ್ತಾರೆ. ಈಗ 125 cc ಇ ಸಿ ಯು ಯೂಸ್ ಮಾಡೋದು ಕೇವಲ ಫ್ಯೂಯಲ್ ಇಂಜೆಕ್ಷನ್, ಫ್ಯೂಯಲ್ ಎಷ್ಟು ಬರ್ನ್ ಆಗಬೇಕು, ಎಷ್ಟು ಬರಬೇಕು, ಇಂತಿಷ್ಟು ರೇಷಿಯೋದಲ್ಲಿ ಫ್ಯೂಯಲ್ ಬರಬೇಕು ಅನ್ನೋದಕ್ಕೋಸ್ಕರ ಇ ಸಿ ಯುನ ಯೂಸ್ ಮಾಡ್ತಾರೆ. ಇನ್ನು ಥ್ರಾಟಲ್, ಎಷ್ಟು ಥ್ರಾಟಲ್ ಕೊಟ್ಟಿದ್ದಾಗ ಎಷ್ಟಪ್ಪ ಈ ಫ್ಯೂಯಲ್ ಬರಬೇಕು. ಮತ್ತು ಕ್ರ್ಯಾಂಕ್ ಶಾಫ್ಟ್ ಅಂದರೆ ಪಿಸ್ಟನ್ ಅಂತಿರಲ್ಲ, ಆ ಥರದ್ದು ಕ್ರ್ಯಾಂಕ್ ಶಾಫ್ಟ್ ಇದೆ. ಅದು ಯಾವ ಪೊಸಿಷನ್ ಇದೆ ಅದಷ್ಟು ಕೂಡ ಈ ಒಂದು ಇ ಸಿ ಯು ಅಲ್ಲಿ ಮೆಮೊರಿ ಲೋಡ್ ಮಾಡಿರ್ತಾರೆ. ಇದೊಂಥರ ಚಿಪ್ ಥರ ಪ್ರೊಸೆಸರ್, ಅಂದರೆ ಮೆಮೊರಿ ಕೂಡ ಇದೆ. ನಿಮ್ಮ ಬೈಕ್ನ ಅಷ್ಟು ಡೀಟೇಲ್ಸ್ ಕೂಡ, ಅಂದರೆ ಈ 200 cc ಅಥವಾ 600 cc ಬೈಕ್ಗಳಲ್ಲಿ ಅಷ್ಟೇನು ಕಾಣಲ್ಲ. BMW ಬೈಕ್ಗಳಲ್ಲಿ, ಎಸ್ಪೆಷಲಿ BMW, ಏಕೆಂದರೆ ಅವರು ಎಷ್ಟು ಟೆಕ್ನಾಲಜಿ, ಎಷ್ಟು ಸೆನ್ಸರ್ಸ್ಗಳನ್ನು ಹಾಕ್ತಾರೆ ಅಂತಂದರೆ ಪ್ರತಿಯೊಂದು ಸೆನ್ಸರ್ಸ್ ಕೂಡ ಇ ಸಿ ಯುಗೆ ಕನೆಕ್ಟ್ ಆಗಿರುತ್ತೆ. ಅಷ್ಟು ಸೆನ್ಸರ್ಸ್ಗಳನ್ನು ಹಾಕಿರ್ತಾರೆ. 200 cc ಅಥವಾ 600 cc ಅಲ್ಲಿ ಸೆನ್ಸರ್ಸ್ಗಳು ಇರ್ತವೆ, ಅದು ಲಿಮಿಟೆಡ್ ಆಗಿರ್ತವೆ. ಈ ಇ ಸಿ ಯುವನ್ನು ಫ್ಲ್ಯಾಶ್ ಮಾಡ್ತಾರೆ. ಏನಕ್ಕೆ ಫ್ಲ್ಯಾಶ್ ಮಾಡ್ತಾರೆ ಅಂತಂದರೆ, ಸ್ಟೇಜ್ 1, ಇದರಲ್ಲಿ ಫ್ಲ್ಯಾಶಲ್ಲಿ 3 ಸ್ಟೇಜ್ಗಳಿವೆ. ಸ್ಟೇಜ್ 1, ಸ್ಟೇಜ್ 2 ಆ್ಯಂಡ್ ಸ್ಟೇಜ್ 3. ಸ್ಟೇಜ್ 1 ಬಂದುಬಿಟ್ಟು ನಮ್ಮ ಇಂಡಿಯನ್ ರೂಲ್ಸ್ಗಳಿಗೆ ಕೆಲವೊಂದು ಎಮಿಷನ್ ನಾಬ್ಸ್ಗಳಿದೆ. ಅಂದರೆ
ಎಮಿಷನ್ಗೆ ಸಂಬಂಧಪಟ್ಟಂಥ ರಿಸ್ಟ್ರಿಕ್ಷನ್ಗಳಿವೆ. ಇದನ್ನು ನಾವು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಂತಂದರೆ ಸ್ಟೇಜ್ 1 ಟ್ಯೂನ್ ಮಾಡಿದರೆ ಅಂದರೆ ನಿಮ್ಮ ಗಾಡಿಯ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಫ್ಯೂಯಲ್ ಬರ್ನಿಂಗ್ ಆಗಿರ್ಬೋದು, ಹೊಗೆ ಸ್ವಲ್ಪ ಜಾಸ್ತಿ ಹೋಗುವಂಥದ್ದು ಇರ್ಬೋದು, ಈ ರೀತಿಯಾದಂಥ ಸಣ್ಣ ಪುಟ್ಟ ಮೈನರ್ ಚೇಂಜಸ್ಗಳಿಗೆ ಸ್ಟೇಜ್ 1 ಟ್ಯೂನಿಂಗ್ ಮಾಡಿದ್ರೆ ಬೆಸ್ಟ್. ಮತ್ತು ಸ್ಟೇಜ್ 2 ಟ್ಯೂನಿಂಗ್ ಯಾರು ಮಾಡ್ತಾರೆ ಅಂತಂದರೆ ಹೆಚ್ಚಾಗಿ ಎಕ್ಸಾಸ್ಟ್ ಆಗ್ತಾರೆ ನೋಡಿ. ಅಂದರೆ ನಾರ್ಮಲ್ ಎಕ್ಸಾಸ್ಟಲ್ಲಿ, ಸ್ಟಾಕ್ ಎಕ್ಸಾಸ್ಟಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ ಒಂದು ಬರುತ್ತೆ. ಅದು ತುಂಬ ಸೌಂಡನ್ನು ರಿಡ್ಯೂಸ್ ಮಾಡುತ್ತೆ. ಮತ್ತು ಏರ್ ಫಿಲ್ಟರ್ ಏನಕ್ಕೆ ಹೊರಗಡೆ ಗಾಳಿಯನ್ನು ಒಳಗಡೆ ಇನ್ಪುಟ್ ಆಗಿ ತಗೊಂಡು ಫ್ಯೂಲ್ನ ಬರ್ನ್ ಮಾಡಬೇಕಂತಂದರೆ ಏರ್ ಫಿಲ್ಟರ್ ಬೇಕಾಗತ್ತೆ. ಸ್ಟಾಕ್ ಏರ್ ಫಿಲ್ಟ್ರಲ್ಲಿ ಗಾಳಿ ಇನ್ಪುಟ್ ತಗೊಳ್ಳುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಅದು ಬಂದುಬಿಟ್ಟು ಗಾಳಿ ಇನ್ಪುಟ್ ಏನಿದೆ ಅದು ಸ್ವಲ್ಪ ಕಡಿಮೆ ತಗೊಳುತ್ತೆ, ಏಕೆಂದರೆ ಅದು ತುಂಬ ದಪ್ಪ ಲೇಯರ್ ಆಗಿರುತ್ತೆ. ನಾವು ಆಫ್ಟರ್ ಮಾರ್ಕೆಟ್ BMC ಆಗಿರ್ಬೋದು, ಇನ್ನೂ ತುಂಬ ಕೆಲವೊಂದು ಬ್ರ್ಯಾಂಡ್ಗಳಿವೆ, ಆ ಏರ್ ಫಿಲ್ಟರ್ಗಳನ್ನು ಹಾಕ್ತೀವಿ ಅಂತಂದರೆ ಅದೆಲ್ಲ ತುಂಬ ಗಾಳಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ಟೇಜ್ 2 ಅಲ್ಲಿ ಅಂದರೆ ಧೂಳೆಲ್ಲ ಇದೆ ಅಲ್ವ, ನಮ್ಮ ಇಂಡಿಯನ್ ಕಂಟ್ರಿಯಲ್ಲಿ ಧೂಳು ತುಂಬ ಜಾಸ್ತಿ ಇರುವಂಥದ್ದು. ಆ ಧೂಳು ಅನ್ನೋದು ಆ ಏರ್ ಫಿಲ್ಟರ್ ಮುಖಾಂತರ, ಅಂದರೆ ಸ್ಟೇಜ್ 2 ಅಲ್ಲಿ ಅಷ್ಟೇನು ತೊಂದರೆ ಆಗಲ್ಲ, ಕೆಲವೊಂದು ಸ್ಟೇಜ್ 3 ಅಲ್ಲಿ ಮತ್ತೂ ತೊಂದರೆ ಆಗುತ್ತೆ. ಧೂಳು ಅನ್ನೋದು ಇಂಜಿನ್ಗೆ ಕ್ರ್ಯಾಂಕ್ಶಾಫ್ಟ್ಗೆ ಬಂದುಬಿಟ್ಟು ಇಂಜಿನ್ನ ಕ್ರ್ಯಾಂಕ್ಶಾಫ್ಟ್ ಎಲ್ಲ ಧೂಳಿಂದ ತುಂಬಿ ಕೆಲವೊಂದು ಸತಿ ಕ್ರ್ಯಾಂಕ್ಶಾಫ್ಟೇ ಬಡಿಯಲ್ಲ, ಆವಾಗ ಇಂಜಿನ್ ಲೈಫೇ ಹಾಳಾಗುತ್ತೆ. ಅದಕ್ಕೋಸ್ಕರ ಯಾರು ಸ್ಟೇಜ್ 2 ಮಾಡ್ತಾರೆ, ಸ್ಟೇಜ್ 3 ಎಲ್ಲ ಯಾರು ಮಾಡಲ್ಲ ಹೆಚ್ಚಾಗಿ ಇಂಡಿಯನ್ ರೋಡ್ಗಳಲ್ಲಿ. ಇನ್ನು ಬಂದುಬಿಟ್ಟು ಸ್ಟೇಜ್ 3 ಅಂದರೆ ಹೇಳಿದ್ನಲ್ಲ, ಫುಲ್ ನೀವು ಏರ್ ಫಿಲ್ಟರ್ ಹಾಕಿದ್ರು ಒಂದೇ ಹಾಕದಿದ್ರು ಒಂದೇ, ಆ ರೀತಿ ಫುಲ್ ಓಪನ್ ಆಗಿರುತ್ತೆ ಅದು. ಹೊರಗಡೆ ಅಂತ ಅಷ್ಟು ಗಾಳಿಗಳನ್ನು ಎಳ್ಕೊಂಡು ಇಂಜಿನ್ ಲೈಫ್ ಅನ್ನೋದು 75% ರಿಡ್ಯೂಸ್ ಆಗುತ್ತೆ. ಏನಾದರೂ ನೀವು ಏರ್ ಫಿಲ್ಟ್ರ್ ಹಾಕಿಬಿಟ್ಟು ಸ್ಟೇಜ್ 3ಗೆ ಬೇಕಾಗುವಂಥ ಏರ್ ಫಿಲ್ಟ್ರ್ ಹಾಕಿಬಿಟ್ಟು ಎಕ್ಸಾಸ್ಟ್ ಹಾಕಿಬಿಟ್ಟು ನೀವು ಟ್ಯೂನಿಂಗೇ ಮಾಡಲಿಲ್ಲ ಅಂತಂದರೆ ಇಂಜಿನ್ ಲೈಫ್ ಮತ್ತು ಬೇಗ ಹಾಳಾಗುತ್ತೆ. ಏಕೆಂದರೆ ಗಾಳಿ ಜೋರು ಬರ್ತಿರುತ್ತೆ, ಇನ್ಪುಟ್ ಜಾಸ್ತಿ ತಗೊಳ್ತಿರುತ್ತೆ, ಎಕ್ಸಾಸ್ಟ್ ಕೂಡ ಜಾಸ್ತಿ ಹೋಗ್ತಿರುತ್ತೆ. ಆದರೆ ಫ್ಯೂಯಲ್ ಕಂಬಷನ್ ಏನಿದೆ ಅದು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ. ಸ್ಟೇಜ್ 3 ಲೆವೆಲಿಗೆ ಟ್ಯೂನಿಂಗ್ ಮಾಡದೆ ಅದು ಕಾಂಪೊನೆಂಟ್ನ ಯೂಸ್ ಮಾಡಿದರೆ. ಅದಕ್ಕೋಸ್ಕರ ಸ್ಟೇಜ್ 3 ಟ್ಯೂನಿಂಗ್ ಮಾಡಿದ್ರೆ ಸ್ಟೇಜ್ 3 ಕಾಂಪೊನೆಂಟ್ ಯೂಸ್ ಮಾಡಿದರೆ ಟ್ಯೂನಿಂಗ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀವಿ. ಏಕೆಂದರೆ ನೀವು ಟ್ಯೂನಿಂಗ್ ಮಾಡಿದರೆ 75% ಇಂಜಿನ್ ಲೈಫ್ ಹಾಳಾಗುತ್ತೆ ಅಂತ ಯೋಚನೆ ಮಾಡಿದರೆ, ಟ್ಯೂನಿಂಗ್ ಮಾಡದಿದ್ದರೆ 80 to 85% ಅಷ್ಟು ಇಂಜಿನ್ ಲೈಫ್ ಅನ್ನೋದು ಹಾಳಾಗುತ್ತೆ. ಮಿನಿಮಮ್ ಅಂದರೆ ಸ್ಟೇಜ್ 1 ಟ್ಯೂನಿಂಗ್ ಇಸ್ ದ ಬೆಸ್ಟ್ ಅಷ್ಟೇ ಹೇಳೋದು. ಏಕೆಂದರೆ ಇಂಡಿಯನ್ ರೋಡ್ಸ್ಗಳಿಗೆ, ಇಂಡಿಯನ್ ಎಮಿಷನ್ ನಾರ್ಮ್ಸ್ಗಳಿಗೆ ಸ್ಟೇಜ್ 1 ಇಸ್ ದ ಬೆಸ್ಟ್, ಅಷ್ಟೇ ಸಾಕಾಗುತ್ತೆ. ಇನ್ನು ಫ್ಲ್ಯಾಶ್ ಮಾಡ್ತಾರೆ, ಹೇಗೆ ಫ್ಲ್ಯಾಶ್ ಮಾಡ್ತಾರೆ? ನಿಮಗೆ ಫ್ಲ್ಯಾಶ್ ಬಗ್ಗೆ ನನ್ನ ವಿಡಿಯೋ ಆಗಿದ್ರು ಅರ್ಥ ಆಗಲ್ಲ ಅಂತ ಗೊತ್ತುಂಟು, ಆದರೂ ಅರ್ಥ ಆಗದಿದ್ರು ಟ್ರಿಪಲ್ ರಶ್ ಅವರು ವಿಡಿಯೋ ಹಾಕಿದ್ದಾರೆ. ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದು ಹೋಗಿ ನೋಡ್ಬೋದು. ಇದಕ್ಕೆ ಒಂದು ಫ್ಲ್ಯಾಶರ್ ಡಿವೈಸ್ ಅಂತ ಬರುತ್ತೆ. ಇಲ್ಲಿ ನಾರ್ಮಲ್ ಪವರ್ ಕನೆಕ್ಷನ್ ಅನ್ನು ಕೊಟ್ಟಿರ್ತಾರೆ. ಇದು OBD ಪೋರ್ಟ್ ಅಂತ ಹೇಳ್ತಾರೆ, ಕಾಣಿಸ್ತಿದೆ, ಇದು OBD ಪೋರ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಫ್ಲ್ಯಾಶರ್ ಡಿವೈಸ್ ಅಂತ ಬರುತ್ತೆ, ಅದರಲ್ಲಿ ಇದೇ ಥರದ ಮೇಲ್ ಪೋರ್ಟ್ ಇದೆ. ಅದಕ್ಕೆ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಆ ಫ್ಲ್ಯಾಶರ್ ಡಿವೈಸ್ಗೆ ಇದರಲ್ಲಿರುವಂಥ ಮೆಮೊರಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಟ್ರಾನ್ಸ್ಫರ್ ಮಾಡಿದಂಥ ಮೆಮೊರಿಯನ್ನು ಫ್ಲ್ಯಾಶರ್ ಡಿವೈಸ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಮೆಮೊರಿಯನ್ನು, ಅಷ್ಟು ಫೈಲನ್ನು ಕಂಪ್ನಿಗೆ ಕಳಿಸ್ತಾರೆ. ಯಾವರು ಫ್ಲ್ಯಾಶರ್ ಡಿವೈಸನ್ನು ರೆಡಿ ಮಾಡಿದ್ದಾರೆ ಆ ಕಂಪ್ನಿಗೆ ಆ ಫೈಲನ್ನು ಕಳಿಸ್ತಾರೆ. ಅವರು ನಿಮಗೆ ಬೇಕಾಗುವಂಥ ರಿಕ್ವೈರ್ಮೆಂಟ್ಗಳನ್ನೆಲ್ಲ ತಿಳ್ಕೊಂಡು, ಅಂದರೆ ನಿಮ್ಮ ಹತ್ರ ಕೇಳಿಕೊಂಡು ಏನೆಲ್ಲ ಇದೆ, ಸ್ಟಾಕಲ್ಲೇ ಇರುವಂಥದ್ದು ಇದೆಯಾ ಅಥವಾ ಎಕ್ಸ್ಟ್ರಾ ಹಾಕಿದ್ದೀರಾ ಅನ್ನೋದನ್ನು ತಿಳ್ಕೊಂಡು ಅವರು ನಿಮಗೆ ಬೇಕಾದಂಥ ಒಂದು ಫೈಲ್ನ ರೆಡಿ ಮಾಡ್ತಾರೆ. ಅಂದರೆ ಕೆಲವರೆಲ್ಲ ಅದೇ ಫೈಲನ್ನು ಮಾಡಿಫೈ ಮಾಡ್ತಾರೆ, ಇನ್ನು ಕೆಲವರು ಆ ಫೈಲ್ ಮಾಡಿಫೈ ಮಾಡೋದು, ಅದನ್ನು ಫುಲ್ ಇರೇಸ್ ಮಾಡಿಬಿಟ್ಟು ನೀವು ಹೊಸ ಫೈಲನ್ನು ಇನ್ಸ್ಟಾಲ್ ಮಾಡ್ತಾರೆ, ನ್ಯೂ ಫೈಲನ್ನು. ಇದರಿಂದ ನೆಕ್ಸ್ಟ್ ಆ ಫೈಲನ್ನು ನಿಮಗೆ ಸೆಂಡ್ ಮಾಡ್ತಾರೆ ಇಮೇಲ್ ಮುಖಾಂತರ.
ಅದನ್ನು ನೀವು ಫ್ಲ್ಯಾಶರ್ ಡಿವೈಸ್ಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಅದೆಲ್ಲ ಈಸಿ ಪ್ರೊಸೆಸ್. ಟ್ರಿಪಲ್ ರಶ್ ಅವರು ವಿಡಿಯೋ ಹಾಕಿದ್ದಾರೆ, ನೀವು ಅವ್ರದ್ದು ವಿಡಿಯೋ ನೋಡ್ಬೋದು. ಏಕೆಂದರೆ ನಾವು ಆ ಫ್ಲ್ಯಾಶರ್ ಡಿವೈಸನ್ನು ಇನ್ನೂ ತರಿಸ್ಲಿಲ್ಲ, ತರಿಸೋದು ಡೌಟು. ಆ ಥರ ಆದಂಥ ಫ್ಲ್ಯಾಶರ್ ಡಿವೈಸ್ಗಳಿಗೆ ಆ ಒಂದು ಫೈಲ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಒಂದು OBD ಪೋರ್ಟ್ಗೆ ಆ ಫ್ಲ್ಯಾಶರ್ ಡಿವೈಸ್ನ ಕನೆಕ್ಟರನ್ನು ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ಇನ್ಸ್ಟ್ರಕ್ಷನ್ ತೋರಿಸುತ್ತೆ. ಆ ಫ್ಲ್ಯಾಶರ್ ಡಿವೈಸ್ಗಳಲ್ಲಿ ಡಿಸ್ಪ್ಲೇಗಳಿರುತ್ತೆ, ಇನ್ಸ್ಟ್ರಕ್ಷನ್ ತೋರಿಸುತ್ತೆ. ಹಾಗೆ ನೀವು ಮಾಡ್ತಾ ಹೋದರೆ ಆಯಿತು, ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಸಿಗುವಾಗೆ ಬರುತ್ತೆ. ಇದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಟ್ಯೂನಿಂಗ್ನ 3 ಟೈಪ್ಸ್ಗಳು. ಇನ್ನು ಟ್ಯೂನಿಂಗ್ ಮಾಡೋದ್ರಿಂದ ಲಾಸ್ ಏನಂದರೆ ಇಂಜಿನ್ ಲೈಫ್ ಬೇಗ ಹಾಳಾಗುತ್ತೆ, ಅದೊಂದು ಲಾಸ್. ಪ್ಲಸ್ ಏನಂತಂದರೆ ನಿಮಗೆ ಬೇಕಾದಷ್ಟು ಸೌಂಡ್ ಸಿಗುತ್ತೆ, ಎಕ್ಸಾಸ್ಟ್ ಆ್ಯಂಡ್ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಟ್ಯೂನಿಂಗ್ ಮಾಡೋದ್ರಿಂದ. ಇದು ನನ್ನ ಅಣ್ಣನ ಗಾಡಿಯ ECU. ಆ ಗಾಡಿ ECU ಹಾಳಾಗಿರೋದ್ರಿಂದ ಇದು ನನಗೆ ಸಿಕ್ಕಿದೆ, ವಿಡಿಯೋ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಈಗ ಲೈಕ್ ಮಾಡ್ಕೊಳ್ಳಿ, ಮತ್ತು ಹೊಸದಾಗಿದ್ದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಫ್ರೀಕ್ವೆಂಟಾಗಿ ವಿಡಿಯೋ ಬಿಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಅಂದರೆ ಟೈಮ್ ಸಿಗಲ್ಲ, ಆದರೂ ಟ್ರೈ ಮಾಡ್ತೀನಿ ಫ್ರೀಕ್ವೆಂಟಾಗಿ ವಿಡಿಯೋ ಬಿಡಲಿಕ್ಕೆ. ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ. ECU ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇನ್ನೂ ಇದರ ECU ಬಗ್ಗೆ ಇನ್ನೂ ತುಂಬ ದೊಡ್ಡ ECU ಅನ್ನೋದು ತುಂಬ ದೊಡ್ಡ ಟಾಪಿಕ್ ಆಗಿರುತ್ತೆ. ಇದರ ಬಗ್ಗೆ ಇನ್ನೂ ಏನಾದರೂ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ. ECU ಬಗ್ಗೆ ಇನ್ನೂ ಲಾಂಗ್ ಪ್ರೊಸೆಸ್ ಆಗಿ ಇನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತಲೇ ಮಾಡ್ತೀನಿ, ಬೇಕಿದ್ದರೆ ನೀವು ಕಮೆಂಟ್ ಮಾಡಿದರೆ. ಆಯಿತು ಗೈಸ್, ಇಷ್ಟೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಿ ಸೇಫ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.